ಎಕ್ಸೆಲ್ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋನಲ್ಲಿ ನಾವು ಎಕ್ಸೆಲ್ನಲ್ಲಿ ಯಾವ ರೀತಿ ಕನ್ಕ್ಯಾಟಿನೇಟ್ ಫಂಕ್ಷನ್ನ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್, ಕನ್ಕ್ಯಾಟಿನೇಟ್ ಫಂಕ್ಷನ್ ಈಸ್ ಯೂಸ್ ಟು ಕಂಬೈನ್ 2 or more ಟೆಕ್ಸ್ಟ್ ಸ್ಟ್ರಿಂಗ್ಸ್ ಇಂಟು ಒನ್ ಕಂಟಿನ್ಯೂಯಸ್ ಸ್ಟ್ರಿಂಗ್. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಟೆಕ್ಸ್ಟ್ ಸ್ಟ್ರಿಂಗ್ ಇರೋದನ್ನು ಅದು ಒಂದು ಕಂಟಿನ್ಯೂಯಸ್ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ನೋಡಿದ್ರೆ, ಕಾಲಮ್ ಬಿನಲ್ಲಿ ಫಸ್ಟ್ ನೇಮ್, ಕಾಲಮ್ ಸಿನಲ್ಲಿ ಲಾಸ್ಟ್ ನೇಮ್ ಇದೆ. ಇದೆರಡೂ ಕಂಬೈನ್ ಆಗಿ ನಮಗೆ ಫುಲ್ ನೇಮ್ ಆಗಿ ಡಿಸ್ಪ್ಲೇ ಆಗಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂದರೆ, ಫಸ್ಟ್ ಈಕ್ವಲ್ಸ್ ಟು ಕಾನ್ಕ್ಯಾಟಿನೇಟ್ B5 ಸೆಲ್, ಅಂದರೆ ಫಸ್ಟ್ ನೇಮ್ ಇರುತ್ತೆ ಅಲ್ಲಿ, ಕಾಮಾ C5 ಸೆಲ್ ಲಾಸ್ಟ್ ನೇಮ್ ಇರುತ್ತೆ, ಕ್ಲೋಸ್ ಬ್ರ್ಯಾಕೆಟ್. ಈಗ ಎಂಟರ್ ಟೈಪ್ ಮಾಡಿದ್ರೆ ಅದು ಸ್ಪೇಸ್ ಇಲ್ಲದೇ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎರಡೂ ಸೇರಿ ಒಂದು ಕಂಟಿನ್ಯೂಸ್ ಟೆಕ್ಸ್ಟಿಂಗ್ ಆಗಿ ಡಿಸ್ಪ್ಲೇ ಆಗುತ್ತೆ. ನಮಗೆ ಇಲ್ಲಿ ಸ್ಪೇಸ್ ಬೇಕು ಅಂದರೆ B5 ಸೆಲ್ ಆದಮೇಲೆ ಒಂದು ಡಬಲ್ ಕೋಟ್ ಓಪನ್ ಮಾಡಿ, ಸ್ಪೇಸ್ ಡಬಲ್ ಕೋಟ್ ಕ್ಲೋಸ್ ಮಾಡಿ, ಕಾಮಾ ಹಾಕಿ ಎಂಟರ್ ಕ್ಲಿಕ್ ಮಾಡಿದ್ರೆ ಅದು ಫಸ್ಟ್ ನೇಮ್ ಆದಮೇಲೆ ಒಂದು ಸ್ಪೇಸ್ ಬಂದು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇದೇ ರೀತಿ ನಾವು ಡ್ರ್ಯಾಗ್ ಮಾಡ್ಬೋದು ರಿಮೈನಿಂಗ್ ಆನ್ಸರ್ ಬರೋದಕ್ಕೆ. ಅಥವಾ ಈಕ್ವಲ್ಸ್ ಟು, ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಈಕ್ವಲ್ಸ್ ಟು ಕನ್ಕ್ಯಾಟಿನೇಟ್ B6 ಸೆಲ್ ಆ್ಯಂಡ್ C6 ಸೆಲ್, ಅಂದರೆ ಫಸ್ಟ್ ನೇಮ್ ಗುರು ಆ್ಯಂಡ್ ಡಬಲ್ ಕೋಟ್ ಓಪನ್, ಸ್ಪೇಸ್ ಡಬಲ್ ಕೋಟ್ ಕ್ಲೋಸ್, ಸ್ಪೇಸ್ ಬೇಕಾಗಿರೋದ್ರಿಂದ ನಮಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮಧ್ಯೆ, ಆಮೇಲೆ C6 ಸೆಲ್ ಕ್ಲೋಸ್ ಬ್ರ್ಯಾಕೆಟ್, ಎಂಟರ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಡ್ರ್ಯಾಗ್ ಮಾಡಿದ್ರೆ ನಮಗೆ ಇದು ಕನ್ಕ್ಯಾಟಿನೇಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಅಂದರೆ 2 or more ಟೆಕ್ಸ್ಟಿಂಗ್ ಇರೋದನ್ನು ನಾವು ಒಂದು ಕಂಟಿನ್ಯೂಯಸ್ ಟೆಕ್ಸ್ಟಿಂಗ್ ಆಗಿ ಮಾಡಿದ್ವಿ. ಎಕ್ಸೆಲ್ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಲು ನಮ್ಮ ಎಕ್ಸೆಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.